ಮಿಸ್ಡ್ ಕಾಲ್ ಇತ್ತು ನಿಂದು. ಸಿಟಿಲಿ ಕರ್ಫ್ಯೂ ಜಾರಿ ಆಯ್ತಾ ಹೇಗೆ? ಎಲ್ಲಿದ್ಯಾ? ನಾನ್ ಮನೇಲೇ ಇದ್ದೀನಿ. ನೀನೆಲ್ಲಿದ್ಯಾ? ನಾನಾ? ಎಲ್ಲಿದ್ಯಾ ಅಂತ ಹೇಳಕ್ಕೆ ಇಷ್ಟೊತ್ತು ಬೇಕಾ? ಯಾರಿದ್ದಾರೆ ನಿನ್ ಸುತ್ತಮುತ್ತ? ನನ್ನ ಅಕ್ಕಪಕ್ಕ ಗಾಯತ್ರಿ ಅಜ್ಜಿ, ಅರ್ಪಿತಾ ಆಂಟಿ. ಏನೇ ಆಯ್ತಾ ಸಿಟಿ ಎಲ್ಲ ಸುತ್ತಿ? ರೆಸ್ಪೆಕ್ಟ್ ಇರ್ಲಿ. ನಾನು ನಿನಗಿಂತ 4 ವರ್ಷ ದೊಡ್ಡವಳು. ವಯಸ್ಸಲ್ಲಿ ದೊಡ್ಡವಳಾದ್ರೆ ಸಾಲದು, ಅಕ್ಕನ್ ತರ ನಡ್ಕೊಳ್ಬೇಕು. ನಾನೇನ್ ಮಾಡ್ದೆ ಈಗ? ಸ್ಕೂಟ್ರಲ್ಲಿ ಯಾವನ್ ಜೊತೆನೋ ಸಿಟಿ ಸುತ್ತಾ ಇದ್ದೆ, ಕರ್ದ್ರು ಕೇಳ್ತಾ ಇರೋ ತರ ಹೋದೆ. ಯಾವನವನು? ಬಾಯ್ ಫ್ರೆಂಡಾ? ನನ್ಗೆ ಯಾರು ಬಾಯ್ ಫ್ರೆಂಡ್ ಇಲ್ಲಪ್ಪ. ಅವರು ರಂಜಿತ್ ಅಂತ. ಅವ್ರ ಕಾರ್ ಕೆಟ್ಟಿತ್ತು, ಲಿಫ್ಟ್ ಕೇಳಿದ್ರು, ಲಿಫ್ಟ್ ಕೊಟ್ಟೆ ಅಷ್ಟೇ. ಯಾವೊಂದು ಕಾರ್ ಕೆಟ್ಟೋಯ್ತು, ಲಿಫ್ಟ್ ಅಂತ ಕೈ ತೋರಿಸಿದ ತಕ್ಷಣ ಅಲ್ಲಿ ಕಿಸ್ಕೊಂಡು ಲಿಫ್ಟ್ ಕೊಟ್ಬಿಡದ? ಹಲೋ, ಅವರು ಯಾರೋ ಅಲ್ಲ, ನಾನು ಓದ್ತಾ ಇದ್ನಲ್ಲ ಆ ಸ್ಕೂಲ್ ಮ್ಯಾನೇಜಿಂಗ್ ಟ್ರಸ್ಟಿ. ಮೊನ್ನೆ ನಾನು ಸ್ಕೂಲ್ದು ಹಳೆ ಫೋಟೋ ತರೋದಕ್ಕಂತ ಹೋದಾಗ ಆ ಫೋಟೋ ಕೊಡ್ಸಿದ್ದು ಅವರೇ. ನೋಡ್ದ್ಯಾ, ನಾನು ಹೇಳಿಲ್ವಾ ಸಾಕ್ಷಿ ಹಾಗಲ್ಲ, ಯಾರ್ಯಾರ ಜೊತೆನೂ ಹೋಗಲ್ಲ ಅಂತ. ಪಾಪ ಕಣೋಳು, ತುಂಬಾ ಇನ್ನೋಸೆಂಟ್. ಒಂದ್ ನಿಮಿಷ, ನೀವು ಅಷ್ಟು ಬೇಗ ಅವಳು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಬಿಡ್ಬೇಡಿ. ನೀನು ಹೇಳ್ತಿರೋದು ನಿಜಾನಾ? ರಂಜಿತ್ ನಿಂಗೆ ಪರಿಚಯ ಅಷ್ಟೇನಾ? ಈಗೇನು ಬೇಡ, ಮತ್ತೆ ಸಿಕ್ಕಿದಾಗ ಕೇಳ್ತೀನಿ. ಏನ್ ಹೇಳು? ಹೋಗ್ಲಿ ಬಿಡು ಆರ್ಯ. ಸಾಕ್ಷಿ ನನ್ನ ಮುದ್ದಿನ ಮೊಮ್ಮಗಳು, ಅವಳು ಯಾವತ್ತೂ ಹಗ್ದಾರಿ ತಪ್ಪು ಅಂತವಳಲ್ಲ. ಎಸ್ ಅಜ್ಜಿ, ನಾನು ನಿನ್ ಮುದ್ದು ಮೊಮ್ಮಗಳು. ಅದೆಲ್ಲ ಓಕೆ, ಆದ್ರೆ ನಿನ್ನ ಗಂಡು ಹುಡುಕಿ ಮದುವೆ ಮಾಡೋ ಜವಾಬ್ದಾರಿನ ನನಗೆ ವಹಿಸಿದ್ದಾರೆ. ಫೈನಲ್ ಇಯರ್ ರಿಸಲ್ಟ್ಸ್ ಬರೋಷ್ಟೊತ್ತಿಗೆ ಒಂದು ಒಳ್ಳೆ ಹುಡುಗನ ನೋಡಿರ್ತೀನಿ. ಸೈಲೆಂಟಾಗಿ ಮದುವೆ ಮಾಡ್ಕೋ. ಮೊದಲು ಆದಿತ್ಯನ್ ಮದ್ವೆ, ಆಮೇಲೆ ನಂದು. ಗೊತ್ತಾಯ್ತಾ? ಓ, ಅವ್ನ ಮದುವೆ ಆದ್ಮೇಲೆ ನೀನ್ ಮದುವೆ ಆಗ್ತೀಯಾ? ಏನಾಗ್ಬೇಕು ಅವ್ನು ನಿನ್ಗೆ? ಆದಿತ್ಯ ನನಗೆ ಅಣ್ಣ ಆಗ್ಬೇಕು ಕಣೋ. ಯಾವ ಸೀಮಾ ಅಣ್ಣನೇ ನಿನ್ಗೆ? ನೀನ್ ಯಾರೋ ಅವ್ನ್ ಯಾರೋ? ನಿನ್ ಮದುವೆ ಆಗೋಕ್ಕೆ ಅವನಿಗೋಸ್ಕರ ಯಾಕಾಯ್ತ್ಯಾ? ಅಣ್ಣ ತಂಗಿ ಆಗೋದಕ್ಕೆ ಒಡ ಹುಡ್ತವ್ರೆ ಬೇಕಾಗಿಲ್ಲ. ಪ್ರತಿ ವರ್ಷ ರಕ್ಷಾಬಂಧನದ ದಿವಸ ಎಷ್ಟೋ ಹುಡುಗರು ರಾಖಿ ಕಟ್ತಾರೆ. ಅವರೆಲ್ಲ ಏನು ಒಡ ಹುಡ್ತವ್ರಲ್ಲ. ಅಣ್ಣ ತಂಗಿ ಅನ್ನೋದು ಒಂದು ಫೀಲಿಂಗ್. ನಾನು ಆದಿತ್ಯ ಚಿಕ್ಕ ವಯಸ್ಸಲ್ಲಿ ಅಣ್ಣ ತಂಗಿ ಥರನೇ ಒಟ್ಟಿಗೆ ಇದ್ವಿ. ಸೊ ಆದಿತ್ಯ ನನಗಣ್ಣ. ಇದ್ರ ಬಗ್ಗೆ ಡಿಸ್ಕಷನ್ ಬೇಡ ಆರ್ಯ, ಪ್ಲೀಸ್. ನೋಡಿ ಆದಿತ್ಯ, ಜೋರಾಗಿರ್ಬೇಕು. ಹೌದು ಮಗ, ಹೋದ್ಸತಿ ಬೆನಕದವರು ನಮ್ಮನ್ನ ಮೀರಿಸ್ಬಿಟ್ರು. ನಾವೀ ಸತಿ ಗ್ರ್ಯಾಂಡಾಗಿ ಮಾಡಬೇಕು. ಒಳ್ಳೆ ಪಾರ್ಟಿ ಯಾರನ್ನಾದ್ರೂ ಹುಡ್ಕು ಮಗ. ಆದಿತ್ಯ ಅಂದ್ರೆ ಯಾರು? ನೀನ್ಯಾರು? ಯಾವ್ಯಾರ್ಯಾ? ಆದಿತ್ಯ ಅವ್ರ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ನಾನೇ ಆದಿ. ಏನು ಮ್ಯಾಟ್ರು? ನೀವು ನಮ್ಮ ಬಾಸ್ನ ಮೀಟ್ ಮಾಡ್ಬೇಕಂತೆ. ಯಾವ ನಿಮ್ಮ ಬಾಸು? ನಾನು ಯಾಕೆ ಮೀಟ್ ಮಾಡಬೇಕು? ಹಾಗನ್ಬೇಡಿ, ಅವ್ರು ತುಂಬ ದೊಡ್ಡ ಸಾಹುಕಾರರು. ಕೋಟಿ ಕೋಟಿ ಕಾಸಿದೆ ಅವ್ರ ಹತ್ರ. ನಿಮ್ಮ ಉಪಯೋಗ ಬರ್ತಾರೆ. ಬೇಕಾದ್ರೆ ಅವನ್ನೇ ಬಂದು ಮೀಟ್ ಮಾಡಕ್ಕೆ ಹೇಳು. ಮಗ, ಲಾಡಿ ತಾನಾಗೆ ಬಂದು ಬಾಯಿಗೆ ಬಿದ್ದದೆ. ಗಣೇಶ್ ನಮಗೆ ದುಡ್ಡು ಬೇಕು, ಒಪ್ಕೊಂಬಿಡು. ನಿಮ್ಮ ಬಾಸ್ ಯಾಕೆ ಮೀಟ್ ಮಾಡ್ಬೇಕಂತ ನನ್ನನ್ನು? ಏನು ನಿಮ್ಮ ಸ್ಕೀಮು? ಯಾರು ನಿಮ್ಮ ಕಳಿಸಿರೋದು? ನನ್ನ ತಾಯಣೆಗೂ ನಮ್ಮ ಬಾಸ್ ಚಿದಂಬರಂ ಅವರೇ ಕಳಿಸಿರೋದು. ಅವ್ರು ನಿನಗೆ ಕೆಲಸ ಕೊಡಬೇಕು ಅಂತಿದ್ದಾರೆ. ಯಾರು ಚಿದಂಬರಂ? ರಂಜಿತ್ ಮಿನರಲ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದೆಯಲ್ಲ, ಅದರ ಓನರ್ ಚಿದಂಬರಂ. ಮಿಸ್ ಮಾಡಬೇಡಿ, ಮೀಟ್ ಮಾಡಿ.
ಸಂಬಳ ಹೊಸಿ ಜಾಸ್ತಿ ಮಾಡೋಣ. ಸಂಬಳ ಅಂತ ಸಂಬಳ ಇವಾಗ ಕೊಡ್ತಿರೋದ ಜಾಸ್ತಿ. ಓದ್ ಕೆಲಸ ಮಾಡೋಗಲ್ಲ. ಬೇಗ ಕೆಲಸ ಮಾಡ್ರ. ಇಲ್ಲಿ ಬಂಡೆರಾಮ ಅಂದ್ರೆ ನೀನೇನಾ? ಬೇಗ ಬೇಗ ಕೆಲಸ ಮಾಡ್ರಲ್ಲ. ನನ್ನ ಹೊಡಿತ್ಯಾ? ಕಾಕಿ ಹಾಕೊಂಡಿದ್ದೇನೆ ದಿಮ್ಮಕ್ಕ. ಬಂಡೆರಾಮ ನೀನೇನಾ? ಹೌದು ನಾನೇ. ಏನೀಗ? ನಡಿಯ ಸ್ಟೇಷನ್ಗೆ. ಸ್ಟೇಷನ್ಗ ಯಾಕೆ? ನಿಮ್ಮೇಲೆ ತುಂಬಾ ಕಂಪ್ಲೇಂಟ್ ಇದೆ ಅದಕ್ಕೆ. ನನ್ನನ್ನು ಅರೆಸ್ಟ್ ಮಾಡ್ತೀಯಾ? ನಾನ್ ಯಾರ ಕಡೆ ಗೊತ್ತಾ? ನೀನ್ ಯಾವ ಒಂದ್ ಕಡೆನಾದ್ರೂ ಆಗಿರೋ, ಎಲ್ರಿಗೂ ಒಂದೇ ಕಾನೂನು. ಬೇಡ ಇನ್ಸ್ಪೆಕ್ಟ್ರೆ, ನೀವು ಯೂನಿಫಾರ್ಮ್ ಅಲ್ಲಿ ಬಂದಿದ್ದೀರಾ, ನಿಮ್ ಮೇಲೆ ಕೈ ಮಾಡ್ತಾ ಇಲ್ಲ. ನಾನ್ ಯಾರ ಕಡೆ ಗೊತ್ತಾ? ಚಿದಂಬರಂ ಕಡೆನು. ಬರಲ್ಲ ನೋಡಿ, ನೀವು ಹೊಸಬ್ರು ಅನ್ಸುತ್ತೆ. ಇದುವರೆಗೂ ಯಾವ ಪೊಲೀಸ್ ಅವನು ನಮ್ಮ ಬಾಸ್ ಕಡೆಯವ್ರನ್ನ ಟಚ್ ಮಾಡಿಲ್ಲ. ಮರ್ಯಾದೆಯಿಂದ ನಡೀಲಿಲ್ಲ ಅಂದ್ರೆ ಎಸ್ಕೇಪ್ ಆಗಕ್ ಟ್ರೈ ಮಾಡ್ದ ಅಂತ ಎನ್ಕೌಂಟರ್ ಫೈಲ್ ರಿಪೋರ್ಟ್ ಮಾಡ್ತೀನಿ. ಅಡಿಯೋ ಹಲೋ, ಹೇಳೋ ಶ್ರೀನಿವಾಸ್. ಏನು ಬಂಡೆರಾಮನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರ? ಎಷ್ಟೊತ್ತಿಗೆ? ಯಾವ ಇನ್ಸ್ಪೆಕ್ಟರ್? ನಾನ್ ಸೆನ್ಸ್. ಯಾವ ಪೊಲೀಸ್ ಸ್ಟೇಷನ್ ಅಂತ ಗೊತ್ತಿಲ್ವನು ನಿನಗೆ? ನೀವೆಲ್ಲ ಏನ್ ಕೆಲಸ ಮಾಡ್ತಿರೋ? ನಿಮ್ಮನ್ನೆಲ್ಲ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ ನೋಡು. ಸ್ಟುಪಿಡ್. ಆ ದೇವರಾಜ್ ಅಲ್ಲಿ ನಾನ್ ಸೆನ್ಸ್. ಫೋನ್ ತಗೋತಿಲ್ವಾ? ಲೇ, ನೀವ್ ಯಾರು ಪ್ರಯೋಜನಕ್ಕೆ ಬರಲ್ಲ ಕಣ್ರೋ. ಬಸ್ ಇಲ್ಲೇ ಇದ್ದೀನಿ ಬಾಸ್. ಎಲ್ಲೋ ಹಾಳಾಗೋಗಿದ್ದೆ. ಅದೇ ಆ ಹುಡುಗ ಆದಿತ್ಯನ ಕರ್ಕೊಂಬರಕ್ಕೆ ಹೇಳಿದ್ರಲ್ಲ, ಅಲ್ಲಿಗೆ ಹೋಗಿದ್ದೆ. ಬಂಡೆರಾಮನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರಂತೆ, ಗೊತ್ತಾ ನಿನಗೆ? ಈಗ ಗೊತ್ತಾಯ್ತು. ಯಾವ ಇನ್ಸ್ಪೆಕ್ಟರ್? ಅದು ಹೊಸ ಸಬ್ ಇನ್ಸ್ಪೆಕ್ಟ್ರು, ನಮ್ಮ MLA ಸೂರ್ಯ ಅವ್ರ ಮಗ ಆರ್ಯ. ಸೂರ್ಯನ ಮಗ ಆರ್ಯನ ನೋಡಕ್ ಒಳ್ಳೆ ಚೈಲ್ಡ್ ಇದಾಗಿದ್ದಾನೆ. ಅವನಿಗೆ ನಮ್ಮ ಬಂಡೆರಾಮನ್ ಅರೆಸ್ಟ್ ಮಾಡೋಷ್ಟು ಧೈರ್ಯ ಇದೆಯಾ? ಅವ್ನು ನೋಡೋಕಂಗೆ ಕಾಣ್ತಾನೆ ಬಾಸ್, ಆದರೆ ಸಖತ್ ಜಿಗರ್ ಇದೆ. ಬಂಡೆರಾಮ ನಿಮ್ಮ ಕಡೆನು ಅಂತ ಹೇಳಿದ್ರು ಬಿಡ್ಲಿಲ್ವಂತೆ. ಆ ಆರ್ಯನಿಗೆ ಅಷ್ಟೊತ್ತರ ಹೇಳಿ ಅಂತ ನಿನಗೆ ಸಂಬಳ ಕೊಟ್ಕೊಂಡು ಇಟ್ಕೊಂಡಿರೋದಾ? ಸಾರಿ ಬಾಸ್, ಬಂಡೆರಾಮ ನಿಮ್ಮ ಕಡೆನು ಅಂತ ಹೇಳಿದ್ದಕ್ಕೆ ಹೊಡೆದು ಕರ್ಕೊಂಡು ಹೋದ್ರಂತೆ. ನನ್ನ ಹೆಸರು ಹೇಳಿದ್ರು ಬಿಟ್ಟಿಲ್ವಾ? ಆ MLA ಸೂರ್ಯ ನಿಮ್ಮ ಮೇಲಿರೋ ಜಿದ್ದನ್ನ ಅವ್ರ ಮಗನ ಮೂಲಕ ತೀರ್ಸ್ಕೊಳ್ತಾ ಇದ್ದೇನೆ ಅನ್ಸುತ್ತೆ ಬಾಸ್. ಆ ಸೂರ್ಯ MLA ಮುಂದೆ ಹೆಲ್ಪ್ ಆಗ್ತಾನೆ ಅಂತ ಬಿಟ್ರೆ ಈ ಚಿದಂಬರಂಗೆ ಚಾಲೆಂಜ. ಇಲ್ಲಿ ಅವನಿಗೆ ಏಟು ಬಿದ್ರೆ ಅಲ್ಲಿ ಅವರ ಅಪ್ಪ ಆಳಬೇಕು. ಆ ಆರ್ಯನ್ ರೆಕ್ಕೆ ಬಲಿಯೋದಕ್ಕೆ ಮುಂಚೆನೆ ಬಲಿ ಕೊಡ್ಬೇಕು. ಎಲ್ಲಿ ಆದಿತ್ಯ? ಯಾರ ನೋಡ್ಬೇಕು? ನಿಮ್ ಬಾಸ್ ಚಿದಂಬರಂನ. ಯಾವನ ನೀನು? ಲೈ, ನಮ್ ಬಾಸ್ ಮನೆಗೆ ಬಂದ್ ನಮ್ ಬಾಸ್ ಹೆಸರು ಇಟ್ಕೋಗ್ತ್ಯಾ? ಏನ್ ನಿಮ್ ಬಾಸ್ ಹೆಸರು ಹೇಳಿದ್ರೆ ಅವನ ಆಯಸ್ ಕಮ್ಮಿ ಆಗುತ್ತಂತ? ನೋಡ್ ಚಿಚ್ಯಾ,
ನನಗೆ ನಿನ್ನ ಜೊತೆ ಫೈಟ್ ಮಾಡೋಕ್ಕೆ ಇಷ್ಟ ಇಲ್ಲ. ನಿಮ್ಮ ಬಾಸ್ ಕರೆದಿಯಾರೆ, ಬಂದಿದ್ದೀನಿ. ನಿನ್ನ ಪವರ್ ಮೇಲೆ ನಿನ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ದರೆ ನಮ್ಮ ಏರಿಯಾಗೆ ಬಾ, ಗ್ಲೋಬ್ ತೆಗೆದು. ನೋಡಿದ್ರ ಬಾಸ್ ಹೇಗಿದ್ದಾನೆ ಹುಡುಗ? ಹುಡುಗ ತುಂಬ ಶಾರ್ಪ್ ಆಗಿದ್ದಾನೆ. ಹೌದು ಬಾಸ್, ಬಿಸಿ ರಕ್ತ. ಇವನನ್ನ ನಮ್ಮ ಹತ್ರ ಇಟ್ಕೊಂಡು ಇನ್ನೂ ಸ್ವಲ್ಪ ಶಾರ್ಪ್ ಮಾಡಿದರೆ ಆ ಸೂರ್ಯ ಮತ್ತು ಅವನ ಮಗನ ಮೇಲೆ ಅಸ್ತ್ರವಾಗಿ ಬಳಸ್ಬೋದು. ಹೌದು ಬಾಸ್. ಹೋಯ್ ಅವನು ಒಳಗೆ ಕಳಿಸೋ. ಓ, ನೀವೇನಾ ಚಿದಂಬರಮ್ಮ? ಎಸ್, ನಾನೇ. ಕೂತ್ಕೋ. ಕಾಫಿ ಟೀ ಏನಾದರೂ? ಅವೆಲ್ಲ ಏನು ಬೇಡ. ಏನು ನಿಮ್ಮ ಸ್ಕೀಮು? ಸ್ಕೀಮು ಎಲ್ಲ ಏನಿಲ್ಲ, ನಿನಗೆ ಕೆಲಸ ಕೊಡೋಕ್ಕೆ ಬಾಸ್ ಕರ್ಸಿರೋದು. ನಿಮ್ಮ ಹತ್ರ ನಿಜವಾಗ್ಲೂ ಮೈನಿಂಗ್ ಕಂಪ್ನಿ ಇದೆಯಾ? ಯಾಕೆ ಡೌಟಾ? ಒಂದು, ನಿಮ್ಮ ಹತ್ರ ಮೈನಿಂಗ್ ಕಂಪನಿ ಇದೆ ಅಂತ ಹೇಳ್ತಿರೋದು ಸುಳ್ಳಿರ್ಬೋದು, ಇಲ್ಲ ನಿಮ್ಮ ನಟ್ಟು ಸ್ವಲ್ಪ ಲೂಸ್ ಆಗಿರ್ಬೋದು. ಹಂಗೆಲ್ಲ ಅನ್ಬಾರ್ದಪ್ಪ, ಅವರು ನಮ್ಗೆ ಅನ್ನ ಕೊಡೋ ದಣಿಗಳು. ಸಾರಿ ಸರ್, ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ. ನಿಮ್ಮ ಕಂಪನಿ ವರ್ಷದ ಟರ್ನೋವರ್ ಎಷ್ಟಿರ್ಬೋದು ಸರ್? ಒಂದು 10 ಲಕ್ಷ, 20 ಲಕ್ಷ, 50 ಲಕ್ಷ ಇರ್ಬೋದಾ? ವರ್ಷಕ್ಕೆ 50 ಲಕ್ಷನ? ಪ್ರತಿ ಗಂಟೆಗೆ 50 ಲಕ್ಷ ಲೋಡ್ ಎಕ್ಸ್ಪೋರ್ಟ್ ಮಾಡ್ತೀನಿ. ಗಂಟೆಗೆ 50 ಲಕ್ಷನಾ? ಅಂದ್ರೆ ದಿನಕ್ಕೆ 12 ಕೋಟಿ, ಅಂದ್ರೆ ತಿಂಗಳಿಗೆ ಆಲ್ಮೋಸ್ಟ್ 360 ಕೋಟಿ. ವರ್ಷಕ್ಕೆ 4,000 ಕೋಟಿ. ನಿಮ್ಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ ಸರ್. ನಿಮ್ಮ ಅಸಿಸ್ಟೆಂಟು ಯಾರನ್ನೋ ಕರ್ಕೊಂಡು ಬರೋ ಬದಲು ನನ್ನ ಕರ್ಕೊಂಡು ಬಂದ್ಬಿಟ್ಟಿದೆ ಅನ್ಸುತ್ತೆ ಸರ್. ನಂದು ಇನ್ನೂ ಡಿಗ್ರಿನೇ ಆಗಿಲ್ಲ ಸರ್. ನೀವು ಸಡನ್ನಾಗೆ ನನಗೆ 1 ಕೋಟಿ ಗೆಸ್ಸೋನ್ ಅಂತ ಕೇಳಿದ್ರೆ ನಂಗೆ ಅದು ಬರಲ್ಲ ಸರ್. ನೀವು ಇವಾಗ ಆಲ್ರೆಡಿ ನನ್ನ ಜೊತೆ ಮಾತಾಡಿ ಒಂದು 8-10 ಲಕ್ಷ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿರ ಸರ್. ಸರ್ ಬರಲ್ಲ ಸರ್. ಹೇ, ಏನ್ ಮಾಡ್ತಿದ್ಯಾ? ನೀವು ಫೋಟೋ ತೆಗಿತಾ ಇದ್ದೀರಲ್ಲ ಸರ್, ಅದಕ್ಕೆ ಪೋಸ್ ಕೊಡ್ತಾ ಇದ್ದೆ. ನಿಮ್ಮಂತ ಸ್ಮಾರ್ಟ್ ಅಂಡ್ ಹ್ಯಾಂಡ್ಸಮ್ ಪೊಲೀಸ್ ಆಫೀಸರ್ ಫೋಟೋ ತೆಗಿತಾರೆ ಅಂತ ಗೊತ್ತಿದ್ರೆ ನಾವು ಒಳ್ಳೆ ಬಟ್ಟೆನೆ ಹಾಕೊಂಡು ಬರ್ತಿದ್ದೆ ಅಲ್ವೇನ್ರೆ? ಒಬ್ಬ ಪೊಲೀಸ್ ಎದುರುಗಡೆನೆ ತಲಾಟೆ ಮಾತಾಡ್ತಿದ್ಯಾ? ಪೊಲೀಸ್ ಅಂದ್ರೆ ಒಂಚೂರು ಭಯ ಇಲ್ವಾ? ಭಯನಾ? ಭಯ ಯಾಕೆ ಪಡ್ಬೇಕು ಸರ್? ಆ ಕಾಲ ಎಲ್ಲ ಹೋಯ್ತು. ಈಗೇನಿದ್ರು ನೀವು ನಮ್ಗೆ ಹೆದರ್ಕೋಬೇಕು. ಮೈಂಡ್ ಯೋರ್ ಟಂಗ್. ನೀನ್ ಬಂದಿರೋದು ಟ್ರಿಪಲ್ ರೈಡ್, ತೆಗಿ ಲೈಸೆನ್ಸು. ಅದಕ್ಕೂ ಮೊದಲು ನಿಮ್ ಕ್ಯಾಮ್ರಾದಲ್ಲಿರೋ ನನ್ನ ಫೋಟೋನ ಡಿಲೀಟ್ ಮಾಡಬೇಕು. ಅದು ನಿಮ್ಮೇಲ್ ಕೇಸ್ ಹಾಕಕ್ಕೆ ನಮ್ಮ ಹತ್ರ ಇರೋ ಪ್ರೂಫ್. ತೆಗಿ ಲೈಸೆನ್ಸು. ಓಕೆ ಓಕೆ, ಲೈಸೆನ್ಸ್ ಅಲ್ಲಿ ಟ್ರಿಪಲ್ ರೈಡ್ ಹೋಗ್ಬಾರ್ದು ಅಂತ ಎಲ್ಲಿ ಹಾಕಿದ್ದಾರೆ? RC ಕಾರ್ಡ್ ನೋಡಿ, 1 ರೈಡರ್ 1 ಪಿಲಿಯನ್ ಅಂತ ಸರಿಯಾಗಿ ಬರ್ದಿದೆ.
ಕಣ್ಬಿಟ್ಟು ಓದಿ. ಓ ಹಾಗಿದ್ರೆ ಎಷ್ಟೋ ಜನ ಗಂಡ ಹೆಂಡತಿ ಅವರಿಬ್ರು ಮಕ್ಕಳನ್ನ ಕೂರ್ಸ್ಕೊಂಡು ಹೋಗ್ತಿರ್ತಾರೆ, ಅವ್ರನ್ನ ಯಾಕೆ ಹಿಡಿಯಲ್ಲ ನೀವು? ಶಡಾಪ್! ಎಷ್ಟ್ರಿ ಮಾತಾಡ್ತೀರಾ ನೀವು? ಪಿಸಿ ಗಾಡಿ ಸೀಸ್ ಮಾಡಿ, ಏನಿದ್ರು ಸ್ಟೇಷನ್ ಬಂದು ಮಾತಾಡ್ಕೊಳ್ಳಿ. ಏನ್ ಇನ್ಫ್ಲೂಯೆನ್ಸಾ? ಕಮಿಷನರ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನೇನ್ ಹೆದ್ರಲ್ಲ. ಯಾಕ್ರೆ ಹೆದ್ರಲ್ಲ? ಅವ್ರೇನು ನಿಮ್ಗೆ ಹೆಣ್ಕೊಡೋ ಮಾವನ? ಮೈಂಡ್ ಯೋರ್ ಟಂಗ್. ಓಕೆ ಓಕೆ, ಕೋಪ ಮಾಡ್ಕೋಬೇಡಿ. ನೀವಿಷ್ಟು ಕೇಳ್ತಾ ಇದ್ದೀರಾ ಅಂದ್ರೆ ಕಮಿಷನರಿಗೆ ಕಾಲ್ ಮಾಡ್ಲೇಬೇಕು. ಹಲೋ ಸರ್, ಐ ವಾಂಟ್ ಟು ಲಾಡ್ಜ್ ಎ ಕಂಪ್ಲೇಂಟ್ ಸರ್. ಇಲ್ಲಿ ಒಬ್ರು ಇನ್ಸ್ಪೆಕ್ಟರು ನನ್ನ ಫೋಟೋ ತೆಗಿತಾ ಇದ್ದಾರೆ. ಹೆಸರಾ ಸರ್? ಒಂದು ನಿಮಿಷ ಸರ್. ಹೆಸರು ಎಸ್ ಆರ್ಯ ಅಂತ. ಮಾತಾಡ್ಬೇಕಾ ಸರ್? ಒಂದು ನಿಮಿಷ. ಕೊಟ್ಟೆ ಸರ್, ಕೊಟ್ಟೆ ತಗೊಳ್ಳಿ. ಹಲೋ, ಬುದ್ಧಿ ಇದೆಯೇನ್ರಿ ನಿಮ್ಗೆ? ಸರ್, ಒಬ್ಬ ಜವಾಬ್ದಾರಿ ಇರೋ ಪೊಲೀಸ್ ಆಫೀಸರ್ ಆಗಿ ರಸ್ತೆಯಲ್ಲಿ ಹೋಗೋ ಬರೋ ಹುಡುಗಿಯರ ಫೋಟೋ ತೆಗಿತಾ ಇದ್ದೀರಾ? ಸರ್ ಅದು ಹಂಗಲ್ಲ, ನನ್ನ ತಪ್ಪು ಏನೂ ಇಲ್ಲ ಸರ್ ಇದರಲ್ಲಿ. ಬುದ್ಧಿ ಇಲ್ವಾ ನಿಮ್ಗೆ? ಡಿಪಾರ್ಟ್ಮೆಂಟ್ ಮರ್ಯಾದೆ ತೆಗಿತೀರೇನ್ರಿ? ಬಟ್ ಸರ್, ಆ ಹುಡುಗಿ ಹತ್ರ ಸಾರಿ ಕೇಳಿ. ಎಸ್ ಸರ್, ನೀವೇನು ಹೊರಡ್ಬೋದು. ಸುಮ್ಮನೆ ಹೊರಡು ಅಂದ್ರೆ ಹೇಗ್ ಸರ್? ಮತ್ತೆ ಕಮಿಷನರು ಸಾರಿ ಕೇಳಕ್ ಹೇಳಿರ್ಬೇಕಲ್ವಾ? ನಂಗೆ ಟೈಮ್ ಇಲ್ಲ. ಸಾರ್ ಮುಲಾಜೇನು ನೋಡ್ತೀರಾ ಸಾರ್? ಹುಡುಗಿ ನೋಡಿದ್ರೆ ಯಾಕೋ ಡೇಂಜರ್ ಥರ ಕಾಣ್ತಾಳೆ. ಒಂದು ಸಾರಿ ತಾನೆ ಕೇಳ್ಬಿಡಿ ಸಾರ್. ಸುಮ್ಮನೆರಾ? ಸಾರಿ. ಅದನ್ನೇ ನಗ್ನಗ್ತಾ ಹೇಳ್ಬೋದಲ್ಲ. ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಟೈಮ್ ಕೇಳ್ಕೊತೀನಿ. ನೀನು ಡಿಗ್ರಿಯಲ್ಲಿ ಫೇಲ್ ಆಗಿರ್ಬೋದು, ಆದರೆ ನಿನಗೆ ಬೇರೆ ಥರನೇ ಟ್ಯಾಲೆಂಟ್ ಇದೆ. ನಿನ್ನೆ ಕಾರಲ್ಲಿ ಬರಬೇಕಾದ್ರೆ ಆ ಟ್ಯಾಲೆಂಟ್ನ ನಾನು ನೋಡಿದೆ. ಅದು ನನಗಿಷ್ಟ ಆಗಿತ್ತು. ನಿನ್ನೆ ಒಬ್ಬನ ಹಿಡ್ಕೊಂಡು ಸರಿಯಾಗಿ ಬಂಡೆತ್ತಿದ್ದೆ. ಅದೇ ಆ ನಿನ್ನ ಟ್ಯಾಲೆಂಟೇ ನಮ್ಮ ಬಾಸ್ ಇಷ್ಟ ಆಗಿದೆ. ಏನು? ನಾನೊಬ್ಬನ ಹಿಡ್ಕೊಂಡು ಹೊಡೆದಿದ್ದು ನಿಮಗಿಷ್ಟ ಆಯ್ತಾ? MBA ಮಾಡಿರೋರು, ಇಂಜಿನಿಯರಿಂಗ್ ಮಾಡಿರೋರು ದಂಡಿಯಾಗಿ ಸಿಗ್ತಾರೆ, ಆದರೆ ನಿನ್ನ ಥರ ಗುಂಡಿಗೆ ಇರೋರು ಯಾರೂ ಸಿಗಲ್ಲ. ಅದಕ್ಕೆ ನಿನಗೆ ನಾನು ಕೆಲಸ ಕೊಡ್ತಾ ಇರೋದು. ತಿಂಗಳಿಗೆ 30,000 ಸಂಬಳ. ನಾಳೆಯಿಂದನೇ ಕೆಲಸಕ್ಕೆ ಜಾಯಿನ್ ಆಗು. ಅಡ್ವಾನ್ಸ್ ಬೇಕಿದ್ರೆ ದೇವರಾಜ್ ಕೇಳೋಕೆ ಕೊಡ್ತಾನೆ. ಗುಡ್ ಲಕ್. ಮೊಮ್ಮಗನೇ, ಏನೋ ಇದು? ಕಂಗ್ರಾಟ್ಸ್ ಹೇಳು. ಏನೋ ವಿಶೇಷ? ಯಾವ್ದಾದ್ರು ಸಂಘಕ್ಕೆ ಅಧ್ಯಕ್ಷ ಆದ್ಯೋ ಹೇಗೆ? ಕಂಗ್ರಾಟ್ಸ್ ಹೇಳಿ. ಯಾವ ವಿಷಯಕ್ಕೆಂದು ಕಾಂಗ್ರೆಸ್ ಹೇಳಬೇಕು? ನನಗೆ ಕೆಲಸ ಸಿಕ್ತು. ಕೆಲಸ ಸಿಕ್ಕಿದೆ ಅಂತ ಹಾರಾಕೊಂಡು ಕುಣ್ಕೊಂಡು ಬರ್ತಾ ಇದೆಯಾ? ಎಲ್ಲ ನನ್ನ ಫ್ರೆಂಡ್ಸ್ ಮಮ್ಮಿ. ಸರಿಯಾಗಿದ್ರೆ ನಿನ್ನ ಫ್ರೆಂಡ್ಸು ಏನೋ ದೊಡ್ಡ ಅಚೀವ್ಮೆಂಟ್ ಮಾಡಿದೆ ಅಂತೇಳಿ ಹಾರ ಕಳಿಸಿದ್ದಾರೆ. ಟೀಚರ್, ನಾನಾಗ ಯಾವ ಕಂಪ್ನಿಗೂ ಕೆಲಸ ಬೇಕು ಅಂತ ಹುಡ್ಕೊಂಡು ಹೋಗ್ಲಿಲ್ಲ. ಕಂಪ್ನಿಯವರೇ ನನ್ನ ಟ್ಯಾಲೆಂಟ್ ನೋಡಿ ಕೆಲ್ಸಕ್ಕೆ ಬಾ ಅಂತ ಒಬ್ಬನ ಕಳಿಸಿದ್ರು. ನೋ ಇಂಟರ್ವ್ಯೂ, ಡೈರೆಕ್ಟ್ ಅಪಾಯಿಂಟ್ಮೆಂಟ್. ಹೇಗೆ? ಹೌದೇನೋ ಬಂಗಾರ? ಯಾವ ಕಂಪ್ನಿಲೋ ಕೆಲಸ? ರಂಜಿತ್ ಮಿನರಲ್ ಪ್ರೈವೇಟ್ ಲಿಮಿಟೆಡ್ ಅಂತ ದೊಡ್ಡ ಕಂಪನಿ. ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್,
ಚಿದಂಬರಂ ಅಂತ ಅದ್ರ ಬಾಸು. ಅವರೇ ನನ್ನ ಟ್ಯಾಲೆಂಟ್ ನೋಡಿ ಕರೆದು ಕೆಲಸ ಕೊಟ್ಟಿರೋದು. ತಿಂಗಳಿಗೆ 30,000 ಸ್ಯಾಲ್ರಿ. ನಿಮ್ಮಮ್ಮ 20 ವರ್ಷ ಆ ಸ್ಕೂಲಲ್ಲಿ ಪಾಠ ಹೇಳಿದ್ದು 1 ತಿಂಗಳು ಅಷ್ಟು ಸಂಬಳ ತರಲಿಲ್ಲ ಕಣ. ಅಮ್ಮ ಅವ್ನು ಈಗ ತಾನೇ ಕೆಲ್ಸಕ್ಕೆ ಸೇರಿದ್ದಾನೆ, ಹೊಗಳಿ ಅಟ್ಟ ಕೇರಿಸ್ಬಿಡಿ, ಆಮೇಲೆ ಅವನು ಹಿಡಿಯೋದು ಕಷ್ಟ ಆಗುತ್ತೆ. ಯಾಕೆ ಹೊಗಳಬಾರ್ದು? ನೀ ತಾನೇ ಮೊನ್ನೆ ಬೇಜಾರು ಮಾಡ್ಕೊಂಡು ಹೇಳಿದ್ದು ಇವ್ರು ಯಾವ ಇಂಟರ್ವ್ಯೂಗೂ ಹೋಗಲ್ಲ, ಆರ್ಯನಷ್ಟು ದೊಡ್ಡ ಕೆಲಸ ಇಲ್ಲ ಇವನಿಗೆ, ಎಲ್ಲರೂ ಇವ್ರ ಬಗ್ಗೆ ಕೇಳ್ತಾರೆ, ಇವ್ರ ಭವಿಷ್ಯದ ಗತಿ ಏನು ಅಂತ. ಈಗ ನೋಡೆ ನನ್ನ ಮೊಮ್ಮಗ ತಾನಾಗೆ ಎಷ್ಟು ದೊಡ್ಡ ಕೆಲಸನ ಗಿಟ್ಟಿಸ್ಕೊಂಡಿದ್ದಾನೆ ಅಂತ. 30,000 ರೂಪಾಯಿ ಸಂಬಳ ನನ್ನ ಕಣ್ಣಂಗೆ. ನಿನ್ ಯಾವ ಟ್ಯಾಲೆಂಟ್ ನೋಡಿ ಆ ಕಂಪ್ನಿಯವರು ಡಿಗ್ರಿ ಫೇಲ್ ಆಗಿದ್ರು 30,000 ಸಂಬಳ ಕೊಡ್ತಾ ಇದ್ದಾರೆ? ಅದು ಟ್ಯಾಲೆಂಟ್ ಅಲ್ಲ ಮಾಮ್, ಬೋಲ್ಡ್ನೆಸ್, ಧೈರ್ಯ. ನಿಂದಲ್ಲಿ ಏನು ಕೆಲಸ? ನಮ್ಮ ಬಾಸ್ ಎಲ್ಲಿಗೆ ಹೋಗ್ತಾರೋ ಅವ್ರ ಜೊತೆ ಹೋಗೋದು, ಅವ್ರು ಹೇಳಿದ ಕೆಲಸ ಮಾಡೋದು ಅಷ್ಟೇ. ನಿಮ್ಮ ಬಾಸ್ ಎಲ್ಲೇ ಹೋದ್ರು ಅವ್ರ ಜೊತೆ ಸುಮ್ಮನೆ ಹೋಗಿ ಬರೋದಕ್ಕೆ 30,000 ಕೊಡ್ತಾರಾ? ಬಾ, ಪ್ರಪಂಚನ ಒಪ್ಸ್ಬೋದು, ನಿನ್ ಮಗಳನ್ನ ಒಪ್ಸಕ್ಕಾಗಲ್ಲ. ಬಾ ಸ್ವೀಟ್ ಮಾಡು, ಬಾ 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 ಬೇಗ ಬಾ ಬೇಗ ಬಾ.